ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ರಾಮ್ ಅವರು ಹಾಸ್ಪಿಟಲ್ ಅಲ್ಲಿ ಮಲಗಿದ್ದಾರೆ. ಇನ್ಯಾವ ಸಮಯನೇ ಉತ್ತರ ಕೊಡುತ್ತೆ? ಅಮ್ಮ, ದಯವಿಟ್ಟು ನನಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳಬೇಡ. ನಾನೀಗಾಗ್ಲೇ ತುಂಬಾ ನೊಂದಿದ್ದೀನಿ. ಹಾಗಂತ ನೀನ್ ಮೌನವಾಗಿದ್ರೆ ಎಲ್ಲ ಸರಿ ಹೋಗುತ್ತೇನೆ. ಅಮ್ಮ, ಇದಕ್ಕೂ ಮೇಲೆ ನೀನ್ ನನಗೆ ಒಂದ್ ಪ್ರಶ್ನೆ ಕೇಳಿದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಷ್ಟೇ. ನನಗೂ ಬದುಕೋದಿಕ್ ಭಯ ಆಗ್ತಾ ಇದೆ ಅಮ್ಮ. ಆದ್ರೆ ನೀವಿಬ್ರು ಇದ್ದೀರಾ ಅನ್ನೋ ಧೈರ್ಯದಲ್ಲಿ ನಾನು ಉಸಿರಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಹೇಗೆ ನನಗೆ ಪ್ರಶ್ನೆ ಮೇಲ್ ಪ್ರಶ್ನೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿದ್ರೆ ನನಗೆ ಜೀವನೇ ಹೋದಂಗಾಗತ್ತಮ್ಮ. ಕಾವೇರಿ, ಕಾವೇರಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಸ್ವಲ್ಪ ಹೊತ್ತವಳನ್ನ ಅವಳು ಪಾಡಿ ಬಿಟ್ಬಿಡು. ಸಮಾಧಾನ ಆದ್ಮೇಲೆ ಅವಳು ಆಚೆಗೆ ಬರ್ತಾಳೆ. ಅಯ್ಯೋ ದೇವ್ರೆ, ನನ್ ಮಗಳು ಜೀವನದಲ್ಲಿ ಯಾಕಿಂತ ಪರೀಕ್ಷೆ? ಒಂದೇ ಏಟ್ಗೆ 3 ಹಕ್ಕಿಗಳು ಕಣ್ಣೀರು ಹಾಕೋ ಹಾಗಾಗಿದೆ. ನಾನಿಟ್ಟು ಡೈನಮೈಟ್ ಸರಿಯಾಗಿ ಸಿಡ್ದಿದೆ. ಪ್ರಬಲ, ಹೇ ಪ್ರಬಲ. ಅಂಕಲ್, ಏನಾಯ್ತು ಅಂಕಲ್? ಯಾಕೆ ಹಿಂಗೆ ಕಿರಿಸ್ಕೊತಿದ್ದೀರಾ? ಇನ್ನೇನಾಗ್ಬೇಕಾಗಿತ್ತು ತೇಜು? ಆಗ್ಬಾರ್ದಲ್ಲ, ಆಗ್ತಾ ಇದೆಯಲ್ಲ. ಅಂಕಲ್, ಏನಾಯ್ತು? ಏನ್ ಮಾತಾಡ್ತಿದ್ರ? ಸ್ವಲ್ಪ ಸರಿಯಾಗಿ ಹೇಳ್ತೀರಾ? ಇರು, ಈಗೆಲ್ಲ ಅರ್ಥ ಆಗುತ್ತೆ ನಿನ್ಗೆ. ಏ ಪ್ರಬಲ, ಯಾಕೋ ಹೀಗೆ ಮಾಡಿದೆ? ಅಂಕಲ್, ಬಿಡೋದಿಲ್ಲ. ಅಂಕಲ್, ಏನ್ ಮಾಡ್ತಾ ಇದ್ದೀರಿ ನೀವು? ಮಾತಾಡ್ಬೇಡ ನೀನು. ವಿಶ್ವಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಮೊದಲು ನೀನು ಒಬ್ಬ ಸಾಮಾನ್ಯ ಲಾಯರ್ ಆಗಿದ್ದೆ ಅನ್ನೋದನ್ನ ಮರ್ತ್ಬಿಟ್ಯಾ? ಇವತ್ತು ಒಬ್ಬ ಫೇಮಸ್ ಲಾಯರ್ ಆಗೋದಕ್ಕೆ, ಐಷಾರಾಮಿ ಜೀವನ ನಡೆಸೋದಕ್ಕೆ ಯಾರು ಕಾರಣ ಅಂತ ಮರ್ತೋಯ್ತಾ ನಿನಗೆ? ಒಬ್ಬ ಪ್ರಾಮಾಣಿಕ, ಯಾರೂ ಇಲ್ಲದ ಅನಾಥ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಮನೆಗೆ ಅಳಿನ್ ಮಾಡ್ಕೊಂಡ್ರು ನಿನ್ನ. ಲೇ, ವರ ಕೊಟ್ಟು ದೇವ್ರ ಪಾಲಿಗೆ ಕಂಟಕ ಆದಿಯಲ್ಲೋ ನೀಚ. ಲೇ, ಅವ್ರ ಜೀವನ ತೆಗೆದುಕೊಂಡಿದ್ಯಲ್ಲೋ, ಜೊತೆಲೇ ಇದ್ದು ನಂಬಿಕೆ ದ್ರೋಹ ಮಾಡ್ತೀನೋ? ನಿನ್ನಂತವ್ರು ಬದುಕಿರಬಾರ್ದು, ಬದುಕಿರಬಾರ್ದು. ಅಂಕಲ್, ಯಾಕೋ ಈಗ ಮಾಡಿದೆ? ಅಂಕಲ್ ಬಿಡಿ, ಕಾತಿ, ಒಂದು ಮಾತಾಡ್ಬೇಡ ನೀನು. ನೀನೊಂದು ಮಾತಾಡಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲಮ್ಮ, ಹೋಗಿ ಇಂಥವ್ನಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ನಿನ್ನ ತಂದೆಗೆ ವಿಷ ಕೊಟ್ಟೋ ನೀವನು ಅವನ ಬೆಂಬಲಕ್ಕೆ ನಿಂತಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಅಂಕಲ್, ಇದೊಂದು ಆರೋಪ ಅಷ್ಟೇ. ನಿಜ ಅಂತ ಸಾಬೀತ್ ಆದ್ಮೇಲೆ ಅವನ ಅಪರಾಧಿ ಆಗ್ತಾನೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಮಾತಾಡ್ಬೇಕೇನಮ್ಮ? ನಿನ್ನ ತಂದೆಗೆ ವಿಷ ಕೊಟ್ಟೋ ನೀವನು? ಯಾಕೆ ನಿನಗೆ ಗೊತ್ತಿಲ್ವ ವಿಷಯ? ಇವನು ಹೇಳಿದಕ್ಕೆ ವಿಷ ಕೊಟ್ಟಿದ್ದು ಅಂತ ವಿಷ ಕೊಟ್ಟ ಡಾಕ್ಟರ್ ಒಪ್ಕೊಂಡಿದ್ದಾರೆ. ಇದಕ್ಕೇನು ಹೇಳ್ತೀಯ? ಹೆಲ್ದಿ ಆಗಿದ್ದ ರಾಮು ಕೋಮಾಗಿ ಹೋಗಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಜೀವ ಕೈಲಿಡ್ಕೊಂಡು ಬಂದಿಯೇನೆ. ಈಗ ಈ ವಿಷಯ ತಿಳಿದು ಸೀರಿಯಸ್ ಆಗಿ ಮತ್ತೆ ಕೋಮಾಗಿ ಹೋಗಿದ್ದಾನೆ. ಇದಕ್ಕೇನು ಹೇಳ್ತೀಯಮ್ಮ? ಕೋರ್ಟು ವಾದ ನ್ಯಾಯ ಅಂತ ಹೋಗ್ಬೇಕಾಗಿಲ್ಲಮ್ಮ. ಒಬ್ಬ ಮನುಷ್ಯನಿಗೆ ಮನಸ್ಸಾಕ್ಷಿಗಿಂತ ಯಾವ ಕೋರ್ಟು ದೊಡ್ಡದಲ್ಲ. ಆ ಮನಸ್ಸು ಹೇಳ್ತಾ ಇರುತ್ತೆ,
ನೀನ್ ಮಾಡ್ತಿರೋದು ತಪ್ಪು ತಪ್ಪು ಅಂತ. ಆ ಮಾತನ್ನ ಒಂದ್ಸಲಿ ಕೇಳಿದ್ರೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಆ ಮನಸ್ಸಾಕ್ಷಿನ ನೀನು ಒಂದ್ಸಲಿ ಮುಟ್ಕೊಂಡು ಕೇಳು, ಇವನು ಮಾಡಿದ್ದು ತಪ್ಪೋ ಅಲ್ವೋ ಅಂತ. ಅಂಕಲ್, ಕೋರ್ಟಲ್ಲಿ ಮನಸ್ಸಾಕ್ಷಿ ಮಾತೆಲ್ಲ ಕೇಳಲ್ಲ ಅಂಕಲ್. ಸಾಕ್ಷಿ ಆಧಾರಗಳಿದ್ರೆ ಮಾತ್ರ ಅದನ್ನ ಇಟ್ಕೊಂಡು ಅಪರಾಧಿನೋ ಅಲ್ವೋ ಅಂತ ಕೋರ್ಟು ಡಿಸೈಡ್ ಮಾಡೋದು. ಓ ಹೌದಾ? ನೋಡು, ನನಗೆ ಗೊತ್ತೇ ಆಗ್ಲಿಲ್ಲ ಇದು. ಆದ್ರೆ ನೀನೇನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡು ಬೀದಿ ಬಿಕಾರಗಳಾಗಿ ಬೀಳ್ಬೇಕಾಗಿದ್ದು ನಿಮ್ಮನ್ನ ಕರ್ಕೊಂಬಂದು ಸ್ವಂತ ಮಕ್ಕಳಿಗಿನ್ನ ಹೆಚ್ಚಾಗಿ ಸಾಕಿ ಈ ಅರಮನೆಯಲ್ಲಿ ವೈಭೋಗ ಕೊಟ್ಟು ಒಳ್ಳೆ ಜೀವನ ಕೊಟ್ಟಿದ್ದಾನೆ ನಿಮಗೆ ಈ ರಾಮ್. ಆದ್ರೆ ನೀವು ಅವನಿಗೆ ಒಳ್ಳೆ ಉಡುಗೊರೆನೆ ಕೊಡ್ತಾ ಇದ್ದೀರಲ್ವಾ? ನಿನ್ ಗಂಡ ವಿಷ ಕೊಟ್ಟ, ನೀನು ಅವನ ಬೆಂಬಲಕ್ಕೆ ನಿಂತು ಜೀವನ ಕೊಟ್ಟ ಅಪ್ಪಂಗೆ ಕೊಳ್ಳಿ ಹಿಡಿದು ಕೊಟ್ಟಿದ್ಯೇನಮ್ಮ. ಇದಕ್ಕೆ ನಿಮ್ಮ ಕೋರ್ಟಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ಆದ್ರೆ ನನ್ನ ದೃಷ್ಟಿಲಿ ಇದನ್ನ ನಂಬಿಕೆ ದ್ರೋಹ ಅಂತಾರೆ. ಮಾಡಿ ತಪ್ಪನ್ನು ಬೇಕಾದ್ರೆ ಕ್ಷಮಿಸ್ಬೋದು, ಮೋಸ ತಪ್ಪನ್ನು ಬೇಕಾದ್ರೆ ಕ್ಷಮಿಸ್ಬೋದು, ಆದ್ರೆ ನಂಬಿಕೆ ದ್ರೋಹನ್ ಮಾತ್ರ ಯಾವತ್ತೂ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಬಲ ಹೊರಗಿನವನಾಗಿ ಬಂದು ಆಸೆ ಅಧಿಕಾರಕ್ಕೋಸ್ಕರ ನಿಮ್ಮ ಅಪ್ಪಂಗೆ ವಿಷ ಕೊಟ್ಟ. ಹಾವಿಗೆ ಹಾಲು ಹಾಕಿದ್ರು ವಿಷಕಾರೋ ಬುದ್ಧಿ ಬಿಡಲ್ಲ ಅಂತ ಗೊತ್ತಿದ್ರು ಇವನನ್ನ ಕ್ಷಮಿಸ್ಬಿಡ್ಬೋದು. ಆದ್ರೆ ಮಗಳಾಗಿ ನೀನು ಇವನಿಗೆ ಶಿಕ್ಷೆ ಕೊಡಿಸ್ಬೇಕಾದವಳು ಅವನ ಜೊತೆಲಿ ನಿಂತು ನೀನು ಮಾರಿಯಾಗ ಕೊಟ್ಟಿದ್ಯಾ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಇವನೇ ವಿಷ ಹಾಕಿದ್ದು ಅಂತ ಸತ್ಯ ಗೊತ್ತಾಗಿದ್ದಕ್ಕೆ ರಾಮ್ ಇವತ್ತು ಈ ಪರಿಸ್ಥಿತಿಗೆ ಹೋಗಿರೋದು. ನಾಳೆ ಅವನು ಹುಷಾರಾಗಿ ಎದ್ದು ಬಂದ ಮೇಲೆ ನೀನು ಇವನಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಅವನ ಮನಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಆ ಕ್ಷಣಕ್ಕೆ ಅವನ ಜೀವ ಹೋದ್ರೂ ಹೋಗ್ಬೋದು. ಯಾಕೆ ಅಂದ್ರೆ ಅವನು ತಪ್ಪು ಮೋಸನ ಕ್ಷಮಿಸ್ತಾನೆ, ಆದ್ರೆ ನಂಬಿಕೆ ದ್ರೋಹನ್ ಮಾತ್ರ ಯಾವುದೇ ಕಾರಣಕ್ಕೂ ಅವನು ಕ್ಷಮಿಸೋದಿಲ್ಲ.